ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಏನು ಊಟ ಅನ್ನೋದು ಕೊಡುವಾಗ ಗಲಾಟೆಯನ್ನ ಆಯಿತು. ಅದಾದ್ಮೇಲೆ ನಾನು ಮನೆಗೆ ಬಂದ್ಮೇಲೆ ಸ್ವಲ್ಪ ಥಿಂಕ್ ಮಾಡಿದೆ. ಸಪೋಸ್ ಅವ್ರ ಬಗ್ಗೆ ಯೋಚನೆ ಮಾಡೋಷ್ಟು ನಮಗೆ ಯಾತಕ್ಕೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅನ್ನೋದು ನಿರ್ಧಾರ ಮಾಡಿಕೊಂಡು ನಾನು ಮತ್ತೆ ಈ ದಿನ ಮತ್ತೆ ಯಾರಿಗಾದ್ರೂ ಒಬ್ಬರಿಗೆ ಬಡವರಿಗೆ ಸಹಾಯ ಮಾಡೋಣ ಅಂತ ನಾನು ಹೊಟ್ಟಿದ್ದೀನಿ. ಅದ್ರ ಜೊತೆಗೆ ನನ್ನ ಜೊತೆಗೆ ನಮ್ಮ ಫ್ರೆಂಡ್ಸ್ ಒಂದು ಇಬ್ಬರು ಹುಡುಗರನ್ನ ಅನ್ನೋದು ಕರ್ಕೊಂಡು ಮತ್ತೆ ಹೋಟ್ಲ್ ಹತ್ರ ಬಂದಿದ್ದೇನೆ ನಾನೀಗ. ಮತ್ತು ಅವ್ರಿಗೆ ಅನ್ನ ಸಾಂಬಾರು ಮತ್ತು ಒಂದು ವಾಟರ್ ಬಾಟ್ಲು ಪಾರ್ಸಲ್ ಅನ್ನೋದು ಕಟ್ಟಿಸ್ಕೊತೀನಿ. ನಮ್ಮ ದೇಶದಲ್ಲೂ ತುಂಬ ಬಡವರು ಅನ್ನೋದು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ಒಂದು ದಿನಕ್ಕೋಸ್ಕರ ಒಂದು ಟೈಮ್ಗೋಸ್ಕರ ಊಟ ಅನ್ನೋದು ಕೊಟ್ಟರೆ ಏನು ತಪ್ಪಿಲ್ಲ ಅಂತ ನನ್ನ ಮನಸ್ಸಿಗೆ ಆ ಥರ ಅನ್ನಿಸ್ತು. ಅದಕ್ಕೆ ನಾನು ಇವತ್ತು ಯಾರಿಗಾದರೂ ಒಬ್ಬರಿಗೆ ಕೊಡೋಣ ಅಂತ ತೀರ್ಮಾನ ಅದು ತಗೊಂಡು ಪಾರ್ಸಲ್ ಅನ್ನೋದು ಕಟ್ಟಿಸ್ಕೊತಾ ಇದ್ದೀನಿ. ನಾವು ಹೋಟ್ಲಿಂದ ಹೊರಟಿದ್ದಾನ ನಾವು ಒಂದು ಯಾರಾದ್ರೂ ಬಡವರು ಕಾಣಿಸ್ತಾರ ಅಂತ ನೋಡಿಕೊಂಡು ಆಲ್ಮೋಸ್ಟು ಚಂದಾಪುರ ಸರ್ಕಲ್ ಗಂಟ ಬಂದಿದ್ದೀವಿ. ಇಲ್ಲಿ ನಮಗೊಬ್ಬರು ಒಂದು ಅಜ್ಜಿ ಅವರಿಗೆ ಬಂದಿದ್ದನ್ನು ನಾವು ನಿಲ್ಲಿಸ್ಬಿಟ್ಟು ಅವ್ರ ಜೊತೆ ನಾವು ಮಾತಾಡ್ತೀನಿ, ನೀವು ಕೇಳಿಸ್ಕೊರಿ ಅಜ್ಜಿ ಜೊತೆ. ಯಾವರು ಮಾತಾಡಿ, ಕನ್ನಡ ಬರಲ್ವಾ ನಿಮಗೂ? ಯಾವ ಊರು ಇದೆ? అవునా పోయింది తింటరా మధ్యాహ్నం కూడా తింటదా తింటరా నా దగ్గర పోయి ముందు ఇచ్చి తింటావా సాయంకాలం తిను సరేనా. ನಾನೀಗ ಅಜ್ಜಿ ಜೊತೆ ಮಾತಾಡಿಬಿಟ್ಟು ಈಗ ನಮ್ಮ ಹತ್ರ ಇರೋವಂಥ ಊಟನೂ ಅಜ್ಜಿ ಕಣ್ಣದು ಕೊಟ್ಟಿದ್ದೀನಿ. ಈಗ ಅಜ್ಜಿ ಅದನ್ನು ತಗೊಂಡು ತುಂಬ ಖುಷಿ ಅನ್ನೋದು ಪಟ್ಟಿದ್ದಾರೆ. ಈಗ ನಾನು ಈ ಅಜ್ಜಿಗೆ ಒಂದು ಧನ್ಯವಾದಗಳು ಹೇಳ್ತಾ ನಾನು ಇವಾಗ ಮತ್ತೆ ರಿಟರ್ನ್ ಅನ್ನೋದು ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ದಿನ ಒಂದೊತ್ತಕ್ಕೆ ಊಟಕ್ಕೋಸ್ಕರ ಪರದಾಡೋರು ಎಷ್ಟೋ ಜನ ಇರ್ತಾರೆ. ಆದರೆ ನಾನು ಈಗ ಈ ಅಜ್ಜಿಗೆ ಕೊಟ್ಬಿಟ್ಟು ಬಂದಮೇಲೆ ನನ್ನ ಮನಸ್ಸಿಗಂತೂ ತುಂಬ ಸಂತೋಷ ಅನ್ನೋದು ಆಗ್ತಾ ಇದೆ. ನಾನು ಇದೇ ರೀತಿ ಮಾಡಬೇಕಂತ ತೀರ್ಮಾನ ಅನ್ನೋದು ತಗೊಂಡಿದ್ದೀನಿ. ಈಗ ನಾನು ಮುಂದಿನ ಬಾರಿಗೆ ಏನು ಮಾಡಬೇಕು ಅನ್ನೋದು ಥಿಂಕ್ ಮಾಡ್ತಾ ನಾನು ಇರೋದು ಚಂದಾಪುರದಲ್ಲಿ, ಬೆಂಗಳೂರು ನಿಯರ್ ಬೈ ಪಕ್ಕದಲ್ಲಿ. ಚಂದಾಪುರದಿಂದ 9 ಕಿಲೋಮೀಟರ್ ಈ ಸರೌಂಡಿಂಗ್ ಅಲ್ಲಿ ನಿಮ್ಗೆ ತುಂಬಾ ಬಡವರು ಅನಿಸೋ ವ್ಯಕ್ತಿಗಳು ಯಾರಾದ್ರೂ ಇದ್ದಲ್ಲಿ, ಓಕೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಚಂದಾಪುರದಿಂದ ನೀವಿರೋ ಅಂತ ಜಾಗ 9 ಕಿಲೋಮೀಟರ್ ಇರಬೇಕು. ಅಲ್ಲಿ ನಿಮಗೆ ಅನಿಸಿರೋರು ತುಂಬಾ ಬಡವರಾಗಿದ್ದಾರೆ, ಇವರಿಗೆ ಏನಾದ್ರೂ ನಮ್ಮ ಕೈಲಿ ಸಹಾಯ ಮಾಡೋಣ ಅಂತ ನಿಮ್ಗೆ ಅನಿಸುತ್ತೋ ನೋಡಿ, ಅಂಥವ್ರನ್ನು ಒಂದು ಫೋಟೋ ಒಂದು ವಿಡಿಯೋ ನನಗೆ ಕಳಿಸ್ಕೊಡಿ. ನಂದು ಇಮೇಲ್ ಐ ಡಿ ಅನ್ನೋದು ಇಲ್ಲಿ ವಿಡಿಯೋ ಕೆಳಗಡೆ ಅನ್ನೋದು ಇದೆ. ಅಲ್ಲಿಂದ ಇಮೇಲ್ ಮುಖಾಂತರವಾಗಿ ನನಗೆ ಕಾಂಟ್ಯಾಕ್ಟ್ ಅನ್ನೋದು ಮಾಡಿ ನಿಮ್ಮ ಫೋನ್ ನಂಬರು, 2 ಫೋಟೋ, ಒಂದು ವಿಡಿಯೋ ಅನ್ನೋದು ಹಾಕಿ, ನಾನು ಆ 9 ಕಿಲೋಮೀಟರ್ ಒಳಗಡೆ ಇದ್ರೆ ನಾನು ಖಂಡಿತವಾಗ್ಲೂ ಬಂದು ಅಂತ ಬಡವರಿಗೆ ಯಾರಾದ್ರೂ ಸಹ ನಾನು ಸಹಾಯ ಅನ್ನೋದು ನನ್ನ ಕೈಯಿಂದ, ಇದು ಬೇರೆಯವ್ರ ಕೈಯಿಂದ ಇಲ್ಲ, ನನ್ನ ಕೈಯಿಂದ ನಾನು ಸಹಾಯ ಅನ್ನೋದು ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡ್ಕೊರಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಸಪೋರ್ಟ್ ನನಗೆ ಯಾವಾಗ ತಿಳಿಸ್ತಾರೆ ಅಂತ ಕೇಳ್ತಾ ಈ ವಿಡಿಯೋ ಅನ್ನೋದು ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.